ಹಲೋ ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಟ್ರೀಟ್ ಡಾಗ್ ಲೈಫ್ ಕತೆ ಹೇಳ್ತೀನಿ. ಈ ಕತೆ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಇವಳು ಮಿಂಟಿ, ಇವಳಿಗೆ 6.5 ವರ್ಷ ಇವಾಗ. ಇವಳು ಒಬ್ಳು ಇಂಡಿ ಡಾಗು. ವೈಟ್ ಫೀಲ್ಡಲ್ಲಿ ನಾನು ಮುಂಚೆ ರೆಂಟಲ್ಲಿ ಇದ್ದಿದ್ದು. ನಮ್ಮ ಮನೆ ಹತ್ರ ಸ್ಟ್ರೀಟ್ ಡಾಗ್ ಆಗಿದ್ಲು ಇವಳು. ಅಲ್ಲಿ ಒಬ್ರು ಅಂಕಲ್ ಇದ್ರು, ಅವರು ಜರ್ಮನಿಯಿಂದ ಬ್ಯಾಂಗ್ಳೂರಿಗೆ ಬಂದಿದ್ರು. ಅವರು ಇವಳಿಗೆ ಯಾವಾಗ್ಲೂ ಊಟ ಹಾಕ್ತಾ ಇದ್ರು. ಆಮೇಲೆ ನಾವು ಊಟ ಹಾಕಕ್ ಸ್ಟಾರ್ಟ್ ಮಾಡಿದ್ವಿ ಅವಳಿಗೆ. ಮೊದಲೆಲ್ಲ ಮಲ್ಗೋದೆಲ್ಲ ಇವಳು ಮೋರಿಲ್ಲೇ ಎಲ್ಲ ಮಾಡ್ತಿದ್ಲು, ಸೊಳ್ಳೆ ರಾಶಿಲೆಲ್ಲ ಮಲ್ಕೋತಿದ್ಲು ಇವಳು. ಆಮೇಲೆ ಮನೆ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ, ಮಲ್ಗಕ್ ಜಾಗ ಇರ್ಲಿಲ್ಲ ಇವಳಿಗೆ. ನಾನು ಇವಳನ್ನ ಮೀಟ್ ಮಾಡೋ ಟೈಮಿಗೆ ಇವಳು ಆಲ್ರೆಡಿ 2 ಸರಿ ಮರಿ ಹಾಕ್ಬಿಟ್ಟಿದ್ಲು. ಅವಳು ಮರಿಗಳನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಕುರಿ ಕಾಯೋನಿದ್ದ, ಅವನು ಎಲ್ಲ ತಗೊಂಡೋಗಿ ಎಲ್ಲೋ ಬಿಟ್ಟು ಬಂದಿದ್ದಾನೆ. ಇವಳ ಮಕ್ಳ ಜೊತೆ ಇರೋ ಚಾನ್ಸೇ ಸಿಕ್ಕಿಲ್ಲ. ಅದಕ್ಕೆ ಅವನು ಬೈಕಲ್ಲಿ ಮರಿಗಳನ್ನ ಕರ್ಕೊಂಡು ಹೋಗಿದ್ದಾನೆ. ಹಾಗಾಗಿ ಯಾವಾಗ ಬೈಕ್ ನೋಡಿದ್ರು ಬೈಕಿಂದ ಓಡ್ತಾ ಇರ್ತಾಳೆ. ಇವಳಿಗೊಂಥರ ಎಮೋಷನ್, ನನ್ನ ಮರಿಗಳ ಅವ್ರ ಜೊತೆ ಇದೆಯೋ ಅಂತ. ನಾನು ಹೀಗೆ ಫೀಡ್ ಮಾಡ್ತಾ ಇದ್ದೆ. ಹಾಗೆ ಒಂದು 6 ತಿಂಗಳಾಯ್ತು. ಅವಳ ಪ್ರತಿ ಸತಿ ಊಟ ಹಾಕಿ ಹೋಗ್ಬೇಕಾದ್ರೂ ಇವಳು ನನ್ನೇ ನೋಡ್ತಾ ಇದ್ಲು. ವಾಪಸ್ ಹೋಗ್ಬೇಕಾದ್ರೆ ನನಗೆ ತುಂಬಾ ಬೇಜಾರಾಗ್ತಿತ್ತು. ಯಪ್ಪ, ಹೆಂಗ್ ಇವಳನ್ನ ಬಿಟ್ಟು ಹೋಗೋದು, ಇವಳು ಒಬ್ಳೇ ಇರ್ತಾಳಲ್ಲ, ಮತ್ತೆ ಮೋರಿಲ್ ಹೋಗಿ ಮಲ್ಕೋತಾಳಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇತ್ತು. ನಾನು ರೆಂಟಲ್ಲಿ ಇದ್ದಿದ್ರಿಂದ ಜಾಸ್ತಿ ಆಪ್ಷನ್ ಇರ್ಲಿಲ್ಲ. ಏಕೆಂದ್ರೆ ಇಲ್ಲಿ ಬೆಂಗಳೂರಲ್ಲೆಲ್ಲ ಹೆಂಗಂದ್ರೆ, ರೆಂಟಲ್ಲಿ ಮನೆ ತಗೊಂಡಿದ್ರೆ ನಾವು ಪೆಟ್ಸ್ನ ಅಡಾಪ್ಟ್ ಮಾಡ್ಕೊಳಂಗಿಲ್ಲ. ಆ ಥರ ಎಲ್ಲ ಪಾಲಿಸೀಸ್ ಇರ್ತಿತ್ತು. ಅದಕ್ಕೆ ಓನರ್ ಜೊತೆ ಮಾತಾಡಿ ಓನರ್ನ ಕನ್ವಿನ್ಸ್ ಮಾಡಕ್ಕೆ ಸ್ವಲ್ಪ ಟೈಮ್ ಆಯಿತು. 6 ತಿಂಗಳು ಮೇಲೇನೆ ಆಯಿತು. ಹೆಂಗೋ ಓನರ್ನ ಕನ್ವಿನ್ಸ್ ಮಾಡಿ ಒಂದು ಫೈನ್ ಡೇ ಇವಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದಂತ ಡಿಸೈಡ್ ಮಾಡಿದೆ. ಅವಳನ್ನ ಮನೆಗೆ ಕರ್ಕೊಂಬರ್ಬೇಕಲ್ಲ, ಹೆಂಗೆ ಒಳಗೆ ಕರ್ಕೊಂಬರೋದು ಅಂತ ಅದು ಒಂದಿತ್ತು. ಇವಳು ಮನೆ ಒಳಗೆ ಹೇಗಿರುತ್ತೆ ಅಂತ ಇವಳಿಗೆ ಯಾವಾಗ್ಲೂ ಗೊತ್ತಿರ್ಲಿಲ್ಲ. ಮನೆಯೊಳಗೆ ಒಳಗೆ ಹೋಗಕ್ಕೂ ಭಯ. ಯಾಕೆಂದ್ರೆ ಮನುಷ್ಯರೆಲ್ಲ ಹೆದರ್ಸಿ ಒಳಗೆ ಬರಕ್ಕೂ ಅವಳಿಗೆ ಹೆದರಿಕೆ. ಅದಕ್ಕೆ ನನಗೆ ಎತ್ಕೊಂಬರಕ್ ಸ್ವಲ್ಪ ಕಷ್ಟ ಆಯ್ತು. ಅದಕ್ಕೆ ನಾನು ನನ್ನ ಫ್ರೆಂಡನ್ನ ಕರ್ಕೊಂಬಂದ್ಬಿಟ್ಟು ಅವಳಿಗೆ ಒಳಗೆ ಎತ್ಕೊಂಬರೋಣ ಅಂತ ನೋಡಿದ್ವಿ. ಎತ್ತಕ್ಕೂ ಅವಳು ಬಿಡ್ಲಿಲ್ಲ. ಆಮೇಲೆ ಒಂದು ಪೆಡಿಗ್ರಿದು 10 ರೂಪೀಸ್ ಗ್ರೇವಿ ಪ್ಯಾಕೆಟ್ ತಗೊಂಡು ಅದು ಸ್ವಲ್ಪ ಕೊಟ್ಟು ಅದರ ಆಸೆ ತೋರಿಸಿ ಒಳಗೆ ಕರ್ಕೊಂಡ್ ಬಂದಿದ್ದಾಯ್ತು. ಒಳಗ್ ಬಂದು ಡೋರ್ ಹಾಕಿದ ತಕ್ಷಣ ಮನೆ ಎಲ್ಲ ಸೈಲೆಂಟ್ ಅಲ್ಲ. ಅವಳಿಗೆ ಯಾವಾಗ್ಲೂ ಮನೆ ಸೈಲೆಂಟ್ ಅಲ್ಲಿ ಇದ್ದು ಗೊತ್ತೇ ಇಲ್ಲ. ಯಾಕೆಂದ್ರೆ ಹೊರಗಡೆ ಯಾವಾಗ್ಲೂ ಟ್ರಾಫಿಕ್ ನಾಯ್ಸು, ಏನೇನೋ ನಾಯ್ಸ್ ಇರ್ತಿತ್ತು. ಒಳಗ್ ಬಂದ ತಕ್ಷಣ ಇವಳಿಗೆ ತುಂಬಾ ಭಯ ಆಗೋಯ್ತು. ನಾನು ಎಲ್ಲಿ ಬಂದಿದ್ದೀನಿ, ಏನು ಸೌಂಡ್ ಎಲ್ಲ ಡಿಫ್ರೆಂಟ್ ಆಗಿದೆ ಅಂತ. ಹಾಗಾಗಿ ಅವಳು ಡೋರ್ ಹತ್ರನೇ ಕುತ್ಕೊಂಡಿದ್ಲು ಹೆದರ್ಕೊಂಡು. ಹಂಗೆ ಸುಮಾರು ಹೊತ್ತು ಡೋರ್ ಹತ್ರನೇ ಕುತ್ಕೊಂಡಿದ್ಲು. ಆಮೇಲೆ ನನಗೆ ಏನೋ ಅನ್ಸಕ್ ಸ್ಟಾರ್ಟ್ ಆಯ್ತು, ಅವಳಿಗೆ ಹೊರಗಿನ ಸೌಂಡ್ ಬೇಕೇನೋ ಅಂತ ಹೇಳ್ಬಿಟ್ಟು ಅದಕ್ಕೆ ಬಾಲ್ಕನಿ ಓಪನ್ ಮಾಡಿಕೊಟ್ಟು ಬಾಲ್ಕನಿಲಿ ಬಿಟ್ಟೆ ಅವಳನ್ನ. ಬಾಲ್ಕನಿಲಿ ಗ್ರಿಲ್ಸ್ ಎಲ್ಲ ಇತ್ತು, ಐರನ್ ಗ್ರಿಲ್ಸ್ ಎಲ್ಲ ಇತ್ತು. ಸೊ ಅವಳಿಗೆ ಏನು ಹೊರಗಡೆ ಹೋಗಕ್ಕೇನು ಆಗ್ತಿರ್ಲಿಲ್ಲ. ಬಟ್ ಅವಳಿಗೆ ಹೊರಗಡೆ ಸೌಂಡು, ಪಕ್ಷಿಗಳ ಸೌಂಡು ಎಲ್ಲ ಕೇಳಿಸೋ ತರ ಇತ್ತು. ಆವಾಗ ಅವಳು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಅಲ್ಲೇ ಬಾಲ್ಕನಿಲಿ ಸೆಟಲ್ ಆದ್ಲು. ಆಮೇಲೆ ಅವಳು ಒಂದಿನ ರಾತ್ರಿ ಎಲ್ಲ ಹೊರಗಡೆನೆ ಇದ್ಲು. ಹೊರಗಡೆ ಅಂದ್ರೆ ಬಾಲ್ಕನಿಲೇ ಕುತ್ಕೊಂಡಿದ್ಲು ರಿಲ್ಯಾಕ್ಸ್ ಮಾಡಿ. ನಾನು ಅವಳನ್ನ ಹಂಗೆ ಬಿಡಕ್ಕಾಗಲ್ಲ ಅಂತ ಬಾಲ್ಕನಿ ಡೋರ್ ಓಪನ್ ಇಟ್ಟೆ ರಾತ್ರಿ ಹಂಗೆ ಮಲ್ಕೊಂಡಿದ್ದೆ. ಬೆಳಗ್ಗೆ ಹೇಳಿದ ತಕ್ಷಣ ಅವಳನ್ನ ಆಚೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕಿಂತ ಮುಂಚೆ ಅವಳಿಗೆ ಸ್ನಾನ ಮಾಡ್ಸೋಣ ಅಂತ ಅನ್ಕೊಂಡೆ. ಸ್ನಾನ ಮಾಡ್ಸಕ್ ಅವಳು ಮೈ ತುಂಬಾ ಮಣ್ಣು. ಬಾತ್ರೂಮಲ್ಲಿ ಸ್ನಾನ ಮಾಡಿಸಿದ್ರೆ ಬಾತ್ರೂಮ್ ಎಲ್ಲ ಮಣ್ಣಾಗತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ನಾನ ಬಾಲ್ಕನಿಲೇ ಮಾಡಿಸ್ದೆ. ಸುಮಾರು ಮಣ್ಣಿತ್ತು. ಎಲ್ಲ ಕ್ಲೀನ್ ಆದ್ಮೇಲೆ ಡ್ರೈ ಮಾಡಕ್ಕೆ ವಾಕಿಂಗ್ ಕರ್ಕೊಂಡು ಹೋದೆ ಬಿಸಿಲಲ್ಲಿ. ಅವಳಿಗೆ ಇನಿಷಿಯಲಿ ಹೆಂಗೆ ಲೀಶ್ ಅಥವಾ ಚೈನಲ್ಲಿ ವಾಕ್ ಮಾಡ್ಬೇಕಂತನೂ ಗೊತ್ತಿಲ್ಲ. ಯಾಕೆಂದ್ರೆ ಅವಳು ಅಡಾಪ್ಟ್ ಆಗೇ ಇರ್ಲಿಲ್ವಲ್ಲ, ಅವಳ ಮನೇಲೇ ಇಲ್ಲೇ ಇರ್ಲಿಲ್ವಲ್ಲ, ಹಂಗಾಗಿ ಅವಳಿಗೆ ಗೊತ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಅದು ಕೂಡ ಡಿಫಿಕಲ್ಟ್ ಆಯ್ತು. ಅವಳಿಗೆ ಹೆಂಗ್ ವಾಕ್ ಮಾಡ್ಬೇಕಂತ ಗೊತ್ತಿರ್ಲಿಲ್ಲ, ನಂಗೆ ಹೆಂಗ್ ವಾಕ್ ಮಾಡ್ಸೋದಂತ ಗೊತ್ತಿರ್ಲಿಲ್ಲ. ಆಮೇಲೆ ಅವಳು ಬಾತ್ರೂಮ್ ಸ್ಪಾಟ್ ಯಾವ್ದಂತನೂ ಗೊತ್ತಿರ್ಲಿಲ್ಲ. ಅವಳಿಗೆ ಡೆಡಿಕೇಟೆಡ್ ಬಾತ್ರೂಮ್ ಸ್ಪಾಟ್ ಇತ್ತು, ಅಲ್ಲಿ ಮಾತ್ರ ಅವಳು ಹೋಗ್ತಿದ್ದು. 1-2 ದಿನ ಅವಳು ಹೋಗ್ಲೇ ಇಲ್ಲ ಬಾತ್ರೂಮಿಗೆ. ಯಾಕೆಂದ್ರೆ ನಂಗೆ ಅವಳ ಸ್ಪಾಟ್ ಗೊತ್ತಿರ್ಲಿಲ್ಲ. ಅವಳು ಬೇರೆ ಲೀಶಲ್ಲಿ ಇದ್ಲು, ಅವಳಿಗೆ ಹೋಗಕ್ ಆಗ್ತಿರ್ಲಿಲ್ಲ.
ಥರ್ಡ್ ಡೇ ಅವಳು ಲೀಶ್ನ ಬಿಚ್ಕೊಂಡು ಹೋಗಿ ಅವಳು ಹೋದ್ಲ ಅವಳ ಜಾಗಕ್ಕೆ. ಅವಾಗ ನಂಗೆ ಗೊತ್ತಾಯ್ತು ಇದು ಇವಳ್ದು ಬಾತ್ರೂಮ್ ಸ್ಪಾಟು, ಇವಳು ಇಲ್ಲೇ ಹೋಗೋದು ಅಂತ. ಆಮೇಲೆ ಸುಮಾರು ದೂರ ಓಡೋಗಿದ್ಲು. ಮತ್ತೆ ಅವಳನ್ನ ಹುಡ್ಕೊಂಡು ಹೋಗಿ ಲೀಶ್ ಹಾಕೊಂಡು ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾಯ್ತು ಮನೆಗೆ. ಅವಳಿಗೆ ಸ್ಟಾರ್ಟಿಂಗಲ್ಲಿ ಊಟ ಕೊಡಬೇಕಾದ್ರೆ ಇನ್ನೊಂದೇನು ಚಾಲೆಂಜ್ ಅಂದರೆ, ಅಲ್ಲಿ 2 ಬೌಲ್ ಕಾಣುತ್ತಲ್ಲ, ಅವಳು ಒಂದು ಊಟಕ್ಕೆ ಇನ್ನೊಂದು ನೀರಿಗೆ ಅಂತ 2 ಬೌಲ್ ತಂದೆ. ಅವಳಿಗೆ ಆ ಬೌಲ್ ಕಂಡ್ರೆ ಹೆದರಿಕೆ. ಅವಳು ಯಾವತ್ತೂ ಬೌಲಲ್ಲಿ ಊಟ ಮಾಡಿಲ್ಲ, ಬೌಲಲ್ಲಿ ನೀರು ಕುಡ್ದಿಲ್ಲ. ಎಲ್ಲೋ ರೋಡ್ ಮೇಲೆ ಹಾಕಿರೋದು, ಪೇಪರಲ್ಲಿ ಹಾಕಿರೋದು ಊಟ ಮಾಡಿದ್ದು, ಹಾಗೆ ಅಲ್ಲಿ ಇಲ್ಲಿ ಹೊಂಡದಲ್ಲಿರೋ ನೀರು ಕುಡ್ದಿದ್ದು. ಇದೇನಪ್ಪ ಇದು ಬೌಲು ಈ ಥರ ಇದೆ, ಅದನ್ನ ನೋಡಿ ಅವಳು ಹೆದರ್ಕೊಂತಿದ್ಲು. ಅದ್ರಲ್ಲಿ ಊಟ ಮಾಡೋಕ್ಕೂ ಅವಳಿಗೆ ಹೆದರಿಕೆ ಆಯಿತು. ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೂ 1-2 ದಿನ ತಗೊಂಡ್ಲು ಅವಳು. ಇದು ಬೌಲು, ಇದ್ರಲ್ಲಿ ನಾವು ಊಟ ಮಾಡ್ಬೋದು, ಇದರಲ್ಲಿ ನೀರಿಡ್ತಾರೆ, ನಾನು ನೀರು ಕುಡಿಬೋದು ಇದರಲ್ಲಿ ಅಂತ ಗೊತ್ತಾಗೋಕ್ಕೂ ಸ್ವಲ್ಪ ಟೈಮ್ ಆಯಿತು.